ANMR ನ್ಯೂಸ್ಗೆ ಸ್ವಾಗತ. SGV ಹೆಲ್ತ್ ಕೇರ್ ಆಸ್ಪತ್ರೆಯಿಂದ ದಿನಾಂಕ 26/1/2025 ಉಚಿತ ಕಿಡ್ನಿ ಮತ್ತು ಆರೋಗ್ಯ ತಪಾಸಣೆ ಶಿಬಿರ. ಚಿಂತಾಮಣಿ ನಗರದ KR ಬಡಾವಣೆಯ ಗಜಾನನ ಸರ್ಕಲ್ ಹತ್ತಿರ HDFC ಬ್ಯಾಂಕ್ ರಸ್ತೆಯಲ್ಲಿರುವ HGV ಹೆಲ್ತ್ ಕೇರ್ ಆಸ್ಪತ್ರೆಯಲ್ಲಿ 2025 ಜನವರಿ 26 ಭಾನುವಾರ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 2 ಗಂಟೆವರೆಗೂ ಕಿಡ್ನಿ ಮತ್ತು ಉಚಿತ ರೋಗ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಶಿಬಿರದಲ್ಲಿ ಉಚಿತ ಸೌಲಭ್ಯಗಳಾದ ಸಂದರ್ಶನ, ಕಿಡ್ನಿ ಸಂಬಂಧಿತ ಕಾಯಿಲೆ, ಕ್ರಿಯಾಟಿನಿನ್ ಪರೀಕ್ಷೆ, ಸಕ್ಕರೆ ಕಾಯಿಲೆ, ಸಾಮಾನ್ಯ ತಪಾಸಣೆ ಸೇರಿ ಕಿಡ್ನಿಗೆ ಸೇರಿದ ಎಲ್ಲ ತಪಾಸಣೆ ಸೌಲಭ್ಯಗಳು ದೊರೆಯುತ್ತದೆ. ಈ ಶಿಬಿರದಲ್ಲಿ ಕನ್ಸಲ್ಟೆಂಟ್ ಫಿಸಿಷಿಯನ್ಗಳಾದ ಡಾಕ್ಟರ್ ಪ್ರವಲ್ಲಿಕಾ ಜಿ ರೆಡ್ಡಿ ಮತ್ತು ಡಾಕ್ಟರ್ ವಿನುತಾ, ಕಿಡ್ನಿ ಸಮಸ್ಯೆಗೆ ವೈದ್ಯರಾದ ಡಾಕ್ಟರ್ ರಾಜೇಶ್ ಕಿರಣ್ ಅವರು ಭಾಗವಹಿಸಲಿದ್ದು, ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 7349650071 ಮತ್ತು 7259161329ಗೆ ಸಂಪರ್ಕಿಸುವುದು. ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನದಲ್ಲಿ ಕಲಾವಿದೆ ಚಿಂತಾಮಣಿಯ ರಶ್ಮಿ ಹರ್ಷಗೆ ಪ್ರಥಮ ಬಹುಮಾನ. ಗಣರಾಜ್ಯೋತ್ಸವದ ಪ್ರಯುಕ್ತ ಬೆಂಗಳೂರಿನ ಲಾಲ್ಬಾಗ್ನ ಉದ್ಯಾನದ ಮಾಹಿತಿ ಕೇಂದ್ರದಲ್ಲಿ ಆಯೋಜಿಸಿದ್ದ ಜಾನೂರು ಪ್ರದರ್ಶನದಲ್ಲಿ ತಾಜಾ ಹಸಿರಿನ ತೆಂಗಿನ ಎಲೆಗಳು ಮತ್ತು ಹೂಗಳನ್ನು ಬಳಸಿ ಅಮೃತಸರದ ವಾಲ್ಮೀಕಿ ಆಶ್ರಮ ಮತ್ತು ಸೀತಾರಾಮ ಲಕ್ಷ್ಮಣ ಮಂಟಪವನ್ನು, ಸಂಕೀರ್ಣದ ವಿವರಗಳು ಹಾಗೂ ಅಶ್ವಮೇಧ ಯಾಗ, ಲವಕುಶ ಜನನ ಮತ್ತು ಇನ್ನೂ ಅನೇಕವನ್ನು ಒಳಗೊಂಡ ರಚನೆ ಮಾಡಿದ ಚಿಂತಾಮಣಿ ನಗರದ ವೆಂಕಟೇಶ್ವರ ಬಡಾವಣೆಯ ನಿವಾಸಿ ಕಲಾವಿದೆ ರಶ್ಮಿ ಹರ್ಷರವರು ಜಾನೂರು ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡೆದಿದ್ದು, ಹ್ಯಾಟ್ರಿಕ್ ಸಾಧನೆ ಮಾಡುವ ಮೂಲಕ ಜಿಲ್ಲಾ ಮತ್ತು ಚಿಂತಾಮಣಿಗೆ ಕೀರ್ತಿ ತಂದುಕೊಟ್ಟಿದ್ದಾರೆ. 2024ರ ಗಣರಾಜ್ಯೋತ್ಸವ ಪ್ರಯುಕ್ತ ಜನವರಿ ತಿಂಗಳಲ್ಲಿ ಹಮ್ಮಿಕೊಂಡಿದ್ದ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನದಲ್ಲಿ ಬಾಳೆ ಮತ್ತು ತೆಂಗಿನ ಗರಿಗಳಲ್ಲಿ ತಯಾರಿಸಿದ್ದ ಅಯೋಧ್ಯೆಯ ರಾಮನ ಮಂಟಪ, ಅದರಲ್ಲಿ ರಾಮ, ಸೀತೆ, ಲಕ್ಷ್ಮಣರ ಪ್ರತಿಮೆ ತಯಾರಿಸಿದ ಕಲಾವಿದೆ ಚಿಂತಾಮಣಿಯ ರಶ್ಮಿ ಹರ್ಷರವರು ಜಾನೂರು ಪ್ರಥಮ ಬಹುಮಾನ ಪಡೆದುಕೊಂಡಿದ್ದರು. ನಂತರ 2024ರ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಆಗಸ್ಟ್ನಲ್ಲಿ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಕುರಿತಾದಂತಹ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಈ ಸ್ಪರ್ಧೆಯಲ್ಲಿ ಸಹ ಭಾಗವಹಿಸಿದ್ದ ರಶ್ಮಿ ಹರ್ಷರವರು ಅಂಬೇಡ್ಕರ್ ಸಮಕಾಲೀನವಾದ ದೆಹಲಿಯ ಹಳೆಯ ಸಂಸತ್ ಭವನದ ಕಟ್ಟಡವನ್ನು ತೆಂಗಿನ ಗರಿಗಳಿಂದ ಪ್ರತಿಬಿಂಬಿಸಿದ್ದ ಜಾನೂರು ಚಿತ್ರಕ್ಕೆ ಪ್ರಥಮ ಬಹುಮಾನ ಲಭಿಸಿ 2ನೇ ಬಾರಿಗೆ ಬಹುಮಾನ ಪಡೆದುಕೊಂಡಿದ್ದರು. ಇನ್ನು 2025ರ ಗಣರಾಜ್ಯೋತ್ಸವ ಫಲಪುಷ್ಪ ಪ್ರದರ್ಶನದಲ್ಲಿ ತಾಜಾ ಹಸಿರು ತೆಂಗಿನ ಎಲೆಗಳು ಮತ್ತು ಹೂಗಳನ್ನು ಬಳಸಿ ಅಮೃತಸರದ ವಾಲ್ಮೀಕಿ ಆಶ್ರಮ ಮತ್ತು ಸೀತಾರಾಮ ಲಕ್ಷ್ಮಣ ಮಂಟಪದ ಸಂಕೀರ್ಣದ ವಿವರಗಳು, ಅಶ್ವಮೇಧ ಯಾಗ, ಲವಕುಶ ಜನನವನ್ನು ಒಳಗೊಂಡ ತಯಾರಿಸಿದ ಮಂಟಪಕ್ಕೆ ಜಾನೂರಿನಲ್ಲಿ ಪ್ರಥಮ ಬಹುಮಾನ ಪಡೆಯುವ ಮೂಲಕ ಕಳೆದ 1 ವರ್ಷದಲ್ಲಿ ಸತತವಾಗಿ 3 ಬಾರಿ ಮೊದಲ ಬಹುಮಾನವನ್ನು ಗೆಲ್ಲುವ ಮೂಲಕ ಹ್ಯಾಟ್ರಿಕ್ ಸಾಧಿಸಿದ್ದಾರೆ. 2025ರ ಗಣರಾಜ್ಯೋತ್ಸವ ಫಲಪುಷ್ಪ ಪ್ರದರ್ಶನದ ಹಿನ್ನೆಲೆಯಲ್ಲಿ ಪ್ರತಿ ಬಾರಿಯಂತೆ ಈ ಸಲವೂ ಉದ್ಯಾನವನದ ಮಾಹಿತಿ ಕೇಂದ್ರದಲ್ಲಿ ಕರ್ನಾಟಕ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣ ಮತ್ತು ವಚನ ಸಾಹಿತ್ಯದ ಗಣರಾಜ್ಯೋತ್ಸವದ 216ನೇ ಫಲಪುಷ್ಪ ಪ್ರದರ್ಶನದ ತೋಟಗಳ ಸ್ಪರ್ಧೆಗಳಾದ ಈಕೆಬಾನ್, ತರಕಾರಿ ಕೆತ್ತನೆ, ಥಾಯ್ ಆರ್ಟ್ಸ್, ಜಾನೂರು, ರಂಗೋಲಿ ಸ್ಪರ್ಧೆ, ಪುಷ್ಪಭಾರತಿ, ಬೋನಾಯ್ಸ್, ಒಣ ಹೂವಿನ ಜೋಡಣೆ ಸೇರಿದಂತೆ ಹಲವಾರು ಪೂರಕ ಕಲೆಗಳ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದ್ದು, ಸ್ಪರ್ಧೆಯಲ್ಲಿ 100 ಮಂದಿ ಕಲಾವಿದರು ಭಾಗವಹಿಸಿದ್ದರು. ಬೆಂಗಳೂರಿನ ತೋಟಗಾರಿಕೆ ಇಲಾಖೆಯ ಡಾಕ್ಟರ್ M. ಮರಿಗೌಡ ಸ್ಮಾರಕ ಭವನ ಸಭಾಂಗಣದಲ್ಲಿ ಶುಕ್ರವಾರದಂದು ನಡೆದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಚಿಕ್ಕಪೇಟೆಯ ಶಾಸಕರಾದ ಉದಯ್ ಬಿ ಗರುಡಾಚಾರ್, ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ DIG ರವಿ ಡಿ ಚನ್ನಣ್ಣನವರ್, ತೋಟಗಾರಿಕೆ ಮತ್ತು ರೇಷ್ಮೆ ಕೃಷಿ ಇಲಾಖೆಯ ರಾಜ್ಯ ಕಾರ್ಯದರ್ಶಿ ಡಾಕ್ಟರ್ ಶಮ್ಲಾ ಇಕ್ಬಾಲ್, ತೋಟಗಾರಿಕೆ ಇಲಾಖೆಯ ನಿರ್ದೇಶಕ DS ರಮೇಶ್, ತೋಟಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕ ಡಾಕ್ಟರ್ M. ಜಗದೀಶ್ ಮತ್ತಿತರ ಗಣ್ಯರು ರಶ್ಮಿ ಹರ್ಷರವರಿಗೆ ಜಾನೂರು ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವಾಗಿ ಪಾರಿತೋಷಿಕ ಮತ್ತು ಪ್ರಶಂಸನಾ ಪತ್ರ ನೀಡಿ ಗೌರವಿಸಿದ್ದಾರೆ. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything
everything I do so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. I got facts over tracks, this and that. Spitting slow, spitting fast. I could roast, I could gas. Think I'm okay at last, but I don't know if that can erase all the past. And the pettiness, a reflection of the emptiness. Hilarious, you think you're worth my time, you're delirious. Mysterious, because you hide behind a fake exterior. Inferior, you know I'll always be ಅಂತ ಎಲ್ಲರನ್ನು ಆರಂಭವಾಗಿ ಬಹುಮಾನವನ್ನು ಪಡೆದವರೆಲ್ಲರಿಗೂ ಶುಭಾಶಯ. ನಮ್ಮ ಲಾಲ್ಬಾಗಿಗೆ, ನಮ್ಮ ತೋಟಗಾರಿಕೆ ಇಲಾಖೆಗೆ ಇದೇ ರೀತಿ ಬೆಂಬಲವನ್ನು ಕೊಡ್ತಾ ಇರಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಜಗತ್ರಕ್ಷಕ ಭಗವಂತ ನಿಮ್ಮೆಲ್ಲರನ್ನು ಸಂರಕ್ಷಿಸಲಿ, ಎಲ್ಲರಿಗೂ ಒಳಿತಾಗಲಿ. ಗಣರಾಜ್ಯೋತ್ಸವದಿಂದ ನಡೆಯುವ ಈ ಫಲಪುಷ್ಪ ಪ್ರದರ್ಶನ ಮುಂಬರುವ ದಿನಗಳಲ್ಲಿ ಇನ್ನೂ ಹಲವಾರು ಜನರನ್ನ, ಜನಸಾಮಾನ್ಯರಿಗೆ ಪರಿಚಯಿಸುವಂತ ಪರಿಕರಗಳ ಮುನ್ನಡೆಯಲ್ಲಿ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಕರ್ತರಾದ ಡೈರೆಕ್ಟರು, ಅಡಿಷನಲ್ ಡೈರೆಕ್ಟರು, ಜಾಯಿಂಟ್ ಡೈರೆಕ್ಟರ್ಸು, ಡೆಪ್ಟಿ ಡೈರೆಕ್ಟರ್ಸು, ಲಾಲ್ಬಾಗ್ನಲ್ಲಿ ಪ್ರತಿನಿತ್ಯ ಕೆಲಸ ಮಾಡುವ ಪ್ರತಿಯೊಬ್ಬ ಕೂಲಿ ಕಾರ್ಮಿಕರು, ಗೇಟ್ ಕೀಪರು, ಅವರೆಲ್ಲರಿಗೂ ಭಗವಂತ ಒಳ್ಳೆಯದನ್ನ ಮಾಡಿ ಅಂತ ಹೇಳಿ ನನ್ನನ್ನ ಈ ಕಳಿಸಿದ್ದಕ್ಕೆ, ಈ ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಗೆಳೆಯ ದಿನೇಶ್, ನಮ್ಮ ಜಗದೀಶ್ ರವರು ಮತ್ತು ಅವರ ಸಂಪೂರ್ಣ ತಂಡಕ್ಕೆ ನಾವು ಆಭಾರಿ. ಮಾಡಿದ ಕೆಲಸವನ್ನ ಮನೆ ಕೆಲಸದಂತೆ ನಮ್ಮ ರಾಜ್ಯದ ತೋಟಗಾರಿಕಾ ಇಲಾಖೆಯ ಎಲ್ಲ ಅಧಿಕಾರಿಗಳು ಸೇರಿ ಪ್ರತಿ ವರ್ಷವೂ ಕೂಡ ಸರ್ಕಾರ ಭಾಗವಹಿಸಿದ ಲಕ್ಷಾಂತರ ಜನ, ವಿದ್ಯಾರ್ಥಿಗಳು ಇವರೆಲ್ಲರನ್ನೂ ಮೆಚ್ಚುಗೆಯನ್ನು ಪಡೆಯುತ್ತಿರುವುದು ಅವರ ಶ್ರಮಕ್ಕೆ ಸಿಗುವ ಫಲ. ಇಲ್ಲಿಯ ಅಧಿಕಾರಿ ಸಿಬ್ಬಂದಿಯವರ ಈ ಕೆಲಸ ಜನಸಾಮಾನ್ಯರ ಮೆಚ್ಚುಗೆಗೆ ಕಾರಣ ಆಗ್ತಕ್ಕಂಥದ್ದು. ಅಲ್ಲಿಯ ಎಲ್ಲಾ ಪ್ರದರ್ಶನ ರೈತರು ಬೆಳೆದ ಬೆಳೆಗಳೇ ಆಗಿರಲಿ, ರೈತ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಎಲ್ಲಾ ಆಯಾಮಗಳನ್ನು ಒಳಗೊಂಡಿದ್ದು ಅದರ ಪ್ರತಿಫಲ ರಾಜ್ಯದ ಎಲ್ಲಾ ಭೂ ಬೆಳೆಗಾರರು